ಫಿಸಿಯೋಥೆರಪಿ ಮಾತ್ರೆ ಇಂಜೆಕ್ಷನ್ಗೆ ಬಗ್ಗದ ದರ್ಶನ್ ಬೆನ್ನು ನೋವು. ದರ್ಶನ್ಗೆ ಬೆನ್ನು ನೋವು ಬಿಡಲಾರದ ಬೆಂಬಿಡದಂತೆ ಕಾಡ್ತಾ ಇದೆ. ವಿಧಿ ಇಲ್ಲದೆ ಕೊನೆಗೂ ಬೆನ್ನು ನೋವಿನ ಆಪರೇಷನ್ಗೆ ಒಪ್ಪಿದ ನಟ ದರ್ಶನ್. ಸಂಕ್ರಾಂತಿ ಹಬ್ಬದ ವೇಳೆಗೆ ನಟ ದರ್ಶನ್ಗೆ ಸರ್ಜರಿ ಫಿಕ್ಸ್ ಎನ್ನಲಾಗುತ್ತಿದೆ. ಡಾಕ್ಟರ್ ಅಜಯ್ ಹೆಗಡೆ ಅಂಡ್ ಟೀಮ್ನಿಂದ ನಡೆಯಲಿದೆ ಆಪರೇಷನ್. ಸದ್ಯ ಮೈಸೂರಿನಲ್ಲಿ ಡಾಕ್ಟರ್ ಅಜಯ್ ಹೆಗಡೆ ಬಳಿ ಚಿಕಿತ್ಸೆ ಪಡೆಯುತ್ತಿರುವ ಡಿ ಬಾಸ್. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗಿನಿಂದ ದರ್ಶನ್ಗೆ ಬೆನ್ನು ನೋವಿನ ಬವಣೆ ಜೋರಾಗಿತ್ತು. ಬೆನ್ನು ನೋವಿನ ಸರ್ಜರಿ ಕಾರಣಕ್ಕಾಗಿಯೇ ಬೇಲ್ ಪಡೆದಿರೋ ನಟ ದರ್ಶನ್. ಮೊನ್ನೆ ಹೈಕೋರ್ಟ್ನಿಂದ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಫಿಸಿಯೋಥೆರಪಿ ರೆಸ್ಟ್ ಮಾಡಿದರೂ ಕಡಿಮೆಯಾಗ್ತಿಲ್ಲ ಬೆನ್ನು ನೋವು. ಈಗ ಬೇರೆ ಮಾರ್ಗವಿಲ್ಲದೆ ಸರ್ಜರಿ ಮಾಡಿಸಿಕೊಳ್ಳಲು ಒಪ್ಪಿರೋ ನಟ ದರ್ಶನ್. ಸಂಕ್ರಾಂತಿ ವೇಳೆಗೆ ಮೈಸೂರಿನಲ್ಲೇ ನಡೆಯಲಿದೆ ದರ್ಶನ್ಗೆ ಸರ್ಜರಿ. ಫಿಸಿಯೋಥೆರಪಿ ಮಾಡಿದರೂ L5S1 ಡಿಸ್ಕ್ ಪ್ರಾಬ್ಲಮ್ ಸರಿ ಹೋಗ್ತಿಲ್ಲ. ಬೆನ್ನು ನೋವಿನಿಂದ ಡೆವಿಲ್ ಶೂಟಿಂಗ್ನಲ್ಲೂ ಭಾಗಿಯಾಗ್ತಿಲ್ಲ ದರ್ಶನ್. ಬೆನ್ನು ಸರ್ಜರಿ ಬಳಿಕ ದರ್ಶನ್ಗೆ 1.5 ತಿಂಗಳು ರೆಸ್ಟ್ ಬೇಕೇ ಬೇಕು. ಇನ್ನು 2 ತಿಂಗಳವರೆಗೆ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗಲು ಸಾಧ್ಯವೇ ಇಲ್ಲ. ಹೊಸ ವರ್ಷಕ್ಕೆ ಡೆವಿಲ್ ಚಿತ್ರದ ಡಬ್ಬಿಂಗ್ ಸ್ಟಾರ್ಟ್ ಮಾಡಿಕೊಂಡಿದ್ದ ನಟ ದರ್ಶನ್ ಈಗ ಬೆನ್ನು ನೋವಿನಿಂದ ತೀರಾ ಬಳಲುತ್ತಿದ್ದಾರೆ. L5S1 ಡಿಸ್ಕ್ ಪ್ರಾಬ್ಲಮ್ ಸರಿ ಹೋಗ್ತಿಲ್ಲ. ಫಿಸಿಯೋಥೆರಪಿ ಮಾಡಿದ್ರೂ ನಟ ದರ್ಶನ್ಗೆ ಬೆನ್ನು ನೋವಿನ ಬವಣೆ ತಪ್ಪುತ್ತಿಲ್ಲ. ಇನ್ನು ಫಿಸಿಯೋಥೆರಪಿ ಮಾತ್ರೆ ಇಂಜೆಕ್ಷನ್ಗೂ ಕೂಡ ಬಗ್ಗುತ್ತಿಲ್ಲ ದರ್ಶನ್ ಬೆನ್ನು ನೋವು. ವಿಧಿಯಿಲ್ಲದೆ ಕೊನೆಗೂ ಬೆನ್ನು ನೋವಿನ ಆಪರೇಷನ್ಗೆ ನಟ ದರ್ಶನ್ ಒಪ್ಪಿದ್ದಾರಂತೆ. ಸಂಕ್ರಾಂತಿ ಹಬ್ಬದ ವೇಳೆಗೆ ನಟ ದರ್ಶನ್ಗೆ ಸರ್ಜರಿ ಫಿಕ್ಸ್ ಎನ್ನಲಾಗುತ್ತಿದ್ದು, ಇನ್ನು ನಟ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಜಾಮೀನನ್ನ ಕ್ಯಾನ್ಸಲ್ ಮಾಡುವುದಾಗಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇದರ ನಡುವೆ ಈಗ ದರ್ಶನ್ಗೆ ಬೆಂಬಿಡುತ್ತಿಲ್ಲ ಬೆನ್ನು ನೋವು. ಸದ್ಯ ಮೈಸೂರಿನಲ್ಲಿ ಡಾಕ್ಟರ್ ಅಜಯ್ ಹೆಗಡೆ ಬಳಿ ಚಿಕಿತ್ಸೆ ಪಡೆಯುತ್ತಿರುವ ಡಿ ಬಾಸ್. ಡಾಕ್ಟರ್ ಅಜಯ್ ಹೆಗಡೆ ಮತ್ತು ಟೀಮ್ನಿಂದ ನಡೆಯಲಿದೆ ಆಪರೇಷನ್. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗಿನಿಂದ ದರ್ಶನ್ಗೆ ಬೆನ್ನು ನೋವಿನ ಬವಣೆ ತಪ್ಪುತ್ತಿಲ್ಲ. ಬೆನ್ನು ನೋವಿನ ಸರ್ಜರಿ ಕಾರಣಕ್ಕಾಗಿಯೇ ಬೇಲ್ ಪಡೆದಿರುವ ನಟ ದರ್ಶನ್ ಫಿಸಿಯೋಥೆರಪಿ ರೆಸ್ಟ್ ಮಾಡಿದರೂ ಕಡಿಮೆಯಾಗ್ತಿಲ್ಲ ಬೆನ್ನು ನೋವು. ಈಗ ಬೇರೆ ಮಾರ್ಗವಿಲ್ಲದೆ ಸರ್ಜರಿ ಮಾಡಿಸಿಕೊಳ್ಳಲು ಒಪ್ಪಿರುವ ನಟ ದರ್ಶನ್. ಸಂಕ್ರಾಂತಿ ವೇಳೆಗೆ ಮೈಸೂರಿನಲ್ಲೇ ನಡೆಯಲಿದೆ ದರ್ಶನ್ಗೆ ಸರ್ಜರಿ. ಫಿಸಿಯೋಥೆರಪಿ ಮಾಡಿದರೂ L5S1 ಡಿಸ್ಕ್ನಲ್ಲಿ ಪ್ರಾಬ್ಲಮ್ ಸರಿ ಹೋಗ್ತಿಲ್ಲ. ಬೆನ್ನು ನೋವಿನಿಂದ ಡೆವಿಲ್ ಶೂಟಿಂಗ್ನಲ್ಲೂ ಭಾಗಿಯಾಗ್ತಿಲ್ಲ ನಟ ದರ್ಶನ್. ಬೆನ್ನು ಸರ್ಜರಿ ಬಳಿಕ ದರ್ಶನ್ಗೆ 1.5 ತಿಂಗಳು ರೆಸ್ಟ್ ಬೇಕೇ ಬೇಕು. ಗೃಹ ಇಲಾಖೆಯು ಕೂಡ ನಟ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಜಾಮೀನನ್ನ ಕ್ಯಾನ್ಸಲ್ ಮಾಡುವುದಾಗಿ ಪೊಲೀಸರಿಗೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಇನ್ನು ವಿಧಿ ಇಲ್ಲದೆ ಕೊನೆಗೂ ಬೆನ್ನು ನೋವಿನ ಆಪರೇಷನ್ಗೆ ನಟ ದರ್ಶನ್ ಒಪ್ಪಿದ್ದಾರೆ. ಸಂಕ್ರಾಂತಿ ಹಬ್ಬದ ವೇಳೆಗೆ ನಟ ದರ್ಶನ್ಗೆ ಸರ್ಜರಿ ಫಿಕ್ಸ್. ಹಾಗಾದ್ರೆ ಡಾಕ್ಟರ್ ಅಜಯ್ ಹೆಗಡೆ ಅಂಡ್ ಟೀಮ್ನಿಂದ ನಡೆಯಲಿದೆ ಆಪರೇಷನ್. ಇನ್ನು 2 ತಿಂಗಳವರೆಗೆ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿ ಸಾಧ್ಯವೇ ಇಲ್ಲ. ಇನ್ನು ಸರ್ಜರಿ ಬಳಿಕ ದರ್ಶನ್ಗೆ 1.5 ತಿಂಗಳು ರೆಸ್ಟ್ ಬೇಕು. ಆಪರೇಷನ್ ಆದಮೇಲೆ ನಟ ದರ್ಶನ್ಗೆ 1.5 ತಿಂಗಳು ರೆಸ್ಟ್ ಬೇಕು. ಇದರ ಮಧ್ಯೆ ಈಗ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗೋದಿಲ್ಲಂತೆ ನಟ ದರ್ಶನ್. ಬೆನ್ನು ನೋವಿನಿಂದ ಡೆವಿಲ್ ಶೂಟಿಂಗ್ನಲ್ಲೂ ಭಾಗಿಯಾಗ್ತಿಲ್ಲ ನಟ ದರ್ಶನ್. ಹೊಸ ವರ್ಷಕ್ಕೆ ಡಬ್ಬಿಂಗ್ನಲ್ಲಿ ಪಾಲ್ಗೊಂಡಿದ್ದ ನಟ ದರ್ಶನ್. ಆದರೆ ಬೆನ್ನು ನೋವಿನ ಪ್ರಾಬ್ಲಮ್ನಿಂದಾಗಿ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗುತ್ತಿಲ್ಲ ನಟ ದರ್ಶನ್. ಬೇರೆ ಮಾರ್ಗವಿಲ್ಲದೆ ಸರ್ಜರಿ ಮಾಡಿಸಿಕೊಳ್ಳಲು ಒಪ್ಪಿದ್ದಾರೆ ನಟ ದರ್ಶನ್. ಬೆನ್ನು ನೋವಿನ ಸರ್ಜರಿ ಕಾರಣಕ್ಕಾಗಿಯೇ ಬೇಲ್ ಪಡೆದಿರುವ ನಟ ದರ್ಶನ್. ಹೈಕೋರ್ಟ್ ಮೆಡಿಕಲ್ ರಿಪೋರ್ಟ್ ಮೇಲೆ ನಟ ದರ್ಶನ್ಗೆ ಜಾಮೀನು ನೀಡಿತ್ತು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ನಟ ದರ್ಶನ್ ಸದ್ಯ ಮೈಸೂರಿನಲ್ಲಿ ಡಾಕ್ಟರ್ ಅಜಯ್ ಬಳಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಡಿ ಬಾಸ್.